Hi guys, welcome back to my channel, Rashmi YouTube channel. ಆಫ್ಟರ್ ಎ ಲಾಂಗ್ ಟೈಮ್ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮನ ಚಾನಲಲ್ಲೇ ಕೇಳ್ತಾ ಇದ್ವಿ ಏನಕ್ಕೆ ವ್ಲಾಗ್ ಆಗ್ತಾ ಇಲ್ಲ ಏನಕ್ಕೆ ಅಂತ. ಬಟ್ ಟೈಮ್ ಸಿಗ್ತಿರಲಿಲ್ಲ. ಗೈಸ್ ಎಷ್ಟೊಂದು ರೆಸಿಪಿ ಇದಾಗ ಗೊತ್ತಾ. ಅದು ಮಮ್ಮಿ ಪ್ರ್ಯಾಂಕ್ ಮಾಡಿದ್ರಲ್ಲ ನನಗೆ, ಅವತ್ತು ಎಗ್ ರೈಸ್ ಮಾಡಿದ್ದೆ. ಅವತ್ತಿಂದೊಂದು ರೆಸಿಪಿ ಇದೆ, ಅಂದರೆ ನಾನೇ ಮಾಡಿದ್ನಲ್ಲ ಅಡುಗೆ, ಹಂಗೆ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೆ ಅಷ್ಟೇ. ಅದು ಸ್ವಲ್ಪ ಅಷ್ಟೇ. ಮಾಮೂಲಿ ಎಲ್ಲರೂ ಮಾಡೋದ್ರ ರೀತಿಯೇ ಎಗ್ ರೈಸ್ ಮಾಡಿರ್ತೀನಿ, ಬಟ್ ಅದೊಂದು ರೆಸಿಪಿ ಹಾಕೋಣ ಅಂತ ಶೂಟ್ ಮಾಡ್ಕೊಂಡಿದ್ದೆ ಅಷ್ಟೇ. ಜೊತೆಗೆ ಇನ್ನೊಂದು ರೆಸಿಪಿ ಇದೆ, ಅದೊಂದು ಐತೆ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಟೈಮೇ ಸಿಗ್ತಿಲ್ಲ ಅಂತಲೇ ಹೇಳ್ಬೋದು. ಅದಕ್ಕೆ ಇವತ್ತು ಆಗಿದ್ದಾಗಲಿ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ, ಭಾಳ ದಿನ ಆಗ್ಬಿಡ್ತು ಅಪ್ಲೋಡ್ ಮಾಡಿ ಅಂತ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಾಯ್ಸ್ ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ಇವಾಗ ಜಸ್ಟು ಮಮ್ಮಿಗೆ ಅದು ಕಾಫಿ ಮಾಡಿಕೊಟ್ಟೆ, ಕಾಫಿ ಕುಡಿದು ನಾನು ಸ್ವಲ್ಪ ಬಟ್ಟೆ ಇದೆ ಅವನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದರು. ನಾನು ಅಷ್ಟೊತ್ತಿಗೆ ಬೆಳಗ್ಗೆ ಕಾಫಿ ಮಾಡಿದ್ದು ಮತ್ತು ಇವಾಗ ಕಾಫಿ ಮಾಡಿದ್ದು, ಮತ್ತು ನೆನ್ನೆ ರಾತ್ರಿ ಒಂದೆರಡು ತಟ್ಟೆ ಪಾತ್ರೆಗಳೆಲ್ಲ ಇಲ್ವಲ್ಲ, ಅವತ್ತು ವಾಶ್ ಮಾಡಿರಲಿಲ್ಲ ರಾತ್ರಿ. ಸೊ ಅವನು ಸೇರಿಸಿ ವಾಶ್ ಮಾಡಿ ಎಲ್ಲ ನೀಟಾಗಿ ಜೋಡಿಸಿ ಸ್ಟ್ಯಾಂಡಲ್ಲಿ ಗ್ಯಾಸ್ ಸ್ಟವ್ವು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಬಂದೆ. ತೋರಿಸ್ತೀನಿ ಹೇಗೆ ಕ್ಲೀನ್ ಮಾಡಿದ್ದೀನಿ ಅಂತ. ಮತ್ತು ಹೇಳ್ಬೇಕಂದ್ರೆ ಮನೆ ತುಂಬ ಮೆಸ್ಸಿ ಅನ್ನಿಸ್ತಿದೆ ಗಾಯ್ಸ್, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಈ ಥರ ಮೆಸ್ಸಿ ಆಗುತ್ತೆ ನನಗೆ. ಒಂಥರ ಏನಪ್ಪ ಮನೆ ನೀಟಾಗಿರಲಿಲ್ಲ ಅಂದರೆ ಏನೋ ಒಂಥರ ಅನ್ನಿಸ್ತಿರುತ್ತೆ. ಬಟ್ ಇಷ್ಟೇ ಕ್ಲೀನ್ ಮಾಡಿದ್ರೂ ಕೆಲವೊಂದು ಪಾರ್ಟಿಕಲ್ಸ್, ಕೆಲವೊಂದು ವಸ್ತುಗಳು ಅಲ್ಲಲ್ಲೇ ಬಿಟ್ಬಿಟ್ಟಿರ್ತೀವಿ. ಏನಪ್ಪ ಇನ್ನೊಂದ್ಸಲ ನೀಟಾಗಿ ಡೀಪ್ ಕ್ಲೀನ್ ಮಾಡೋಣ ಅಂದರೆ ಡೀಪ್ ಅಂತೂ ಕ್ಲೀನ್ ಮಾಡೋಕ್ಕಾಗಲ್ಲ. ಇವಾಗ ನೀಟಾಗಿ ವ್ಲಾಗ್ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ. ಅಂಥದ್ರಲ್ಲಿ ನಾನು ಏನಾದರೂ ಇನ್ನೂ ಮನೆ ಕ್ಲೀನ್ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಅಷ್ಟೇ ನನ್ನ ಕತೆ ಮುಗೀತು. ಅದಕ್ಕೆ ನೋಡ್ತಿರ್ಬೋದು ನೀವಲ್ಲಿ, ಅದು ಇದು ಅಲ್ಲಿ ಇಯರ್ಫೋನು, ವಾಟರ್ ಕ್ಯಾನು, ಬುಕ್ಕು, ಅಲ್ಲಿ ಅಂತೂ ಸ್ಟ್ಯಾಂಡ್ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಸ್ಟ್ಯಾಂಡಲ್ಲಂತೂ ತುಂಬ ಮೆಸ್ಸಿ ಆಗಿಬಿಟ್ಟಿದೆ. ಸ್ವಲ್ಪ ಧೂಳು ಕೂಡ ತುಂಬಿಕೊಂಡಿದೆ. ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಅಲ್ಲಿ ತುಂಬ ಏನೋ ಅಂತ. ಮತ್ತು ಇಲ್ಲಿ ಸೋಫಾ ನೋಡಬೇಕು ನೀವು ಹೆಂಗಾಗಿದೆ ಅಂದರೆ, ಬಟ್ಟೆಗಳೆಲ್ಲ ಅಲ್ಲಲ್ಲೇ ಇರ್ತವೆ. ಎಷ್ಟು ಮಡ್ಚಿಕ್ಕನ ಅಂತ ಟೈಮು ಸಿಗ್ತಲ್ಲ ಹೇಳ್ಬೇಕಂದ್ರೆ, ಮಡ್ಚಿಕ್ಕನ ಇವಾಗ ಮಡ್ಚಿಕ್ಕನ ಅಂತ ಅನ್ಕೊಂಡು ಹಂಗೆ ಕುಂತಿದ್ದಾಯಿತು. ಅದಕ್ಕೆ ಇವತ್ತು ಆಗಿದ್ದಾಗಲಿ ಅಂತ ನೋಡೋಣ. ಸ್ವಲ್ಪ ಏನು ಮೇಲ್ಮೇಲೆ ಸ್ವಲ್ಪ ಧೂಳು ಗುಡಿಸ್ಕೊಂಡ್ಬಿಟ್ಟು ಅಲ್ಲಿ ಯಾವ್ಯಾವ ಐಟಮ್ ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲೇ ಸ್ವಲ್ಪ ಜೋಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಮನೆ ನೀಟಾಗಿಲ್ಲ ಅಂದರೆ ಏನು ಕೆಲಸ ಮಾಡೋಕ್ಕೂ ಮನಸ್ಸು ಬರೋಲ್ಲ ನನಗೆ. ಅದಕ್ಕೆ ನೋಡೋಣ. ಇವಾಗ ಹೆಂಗೋ ಪಾತ್ರೆ ವಾಶ್ ಮಾಡಿದ್ದೀನಿ, ಜೋಡಿಸಿದ್ದೀನಿ, ಕೌಂಟರ್ ಟಾಪ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಅಡುಗೆ ಮನಂತೂ ಫುಲ್ ಏನು ಕ್ಲೀನ್ ಆಗಿಲ್ಲ, ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ನೋಡ್ಬೋದು ಕಣ್ಣಾರೆ, ಆ ಥರ ನೀಟ್ ಮಾಡಿದ್ದೀನಿ. ತೋರಿಸ್ತೀನಿ ಅದನ್ನು ನಿಮಗೆ. ಇವಾಗ ಸ್ವಲ್ಪ ಅಲ್ಲಿ ಏನೋ ಧೂಳಾಗಿದೆ, ಮತ್ತೇನೋ ವಸ್ತುಗಳು ಅಲ್ಲಲ್ಲೇ ಇಟ್ಟಿರ್ತೀವಲ್ವ. ಸೊ ಅದನ್ನು ಯಾವ್ಯಾವ ಜಾಗ ಎಲ್ಲೆಲ್ಲಿ ಏನೇನು ಇರಬೇಕು ಅದೆಲ್ಲ ಇಟ್ಟುಬಿಟ್ಟು, ಓಕೆ ಗಾಯ್ಸ್, ಹಿಂಗೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಟೈಮು ಸಾಲಲ್ಲ, ಕೆಲಸಗಳು ಸಾಗಲ್ಲ. ಇವಾಗ ಮಮ್ಮಿ ಬಟ್ಟೆ ವಾಶ್ ಮಾಡಿಬಿಟ್ಟು ಬರೋ ಅಷ್ಟರಲ್ಲಿ ನಾನು ಕಸ ಗುಡಿಸಿ ನೆಲ ಒರೆಸಿ ಇನ್ನೊಂದು ಇಲ್ಲಿ ಕ್ಲೀನ್ ಬೇರೆ ಮಾಡಬೇಕು. ಆ ಕಡೆ ಈ ಕಡೆ ಅಲ್ಲಿ ಸೋಫಾ ಅಂತೂ ನೋಡಿಬಿಟ್ರೆ ನೀವು ಆ ಥರ ಆಗ್ಬಿಟ್ಟೈತೆ. ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ತರಕಾರಿಗೆಲ್ಲ ಜೋಡಿಸಿ ಎತ್ತಿಡಬೇಕು ಮತ್ತು ಅಕ್ಕಿ ಇಡಬೇಕು. ಇವಾಗ ಬೇಗ ಹೋಗ್ಬಿಟ್ಟು ಕಸ ಗುಡಿಸಿ ನೆಲ ಒರೆಸಿ ಅಡುಗೆ ಮಾಡಬೇಕಾದ್ರೆ ಸಿಗ್ತೀನಿ ನಾನು ನಿಮಗೆ. ಮತ್ತು ಇದು ಅಡುಗೆ ಮನೆ ತೋರಿಸ್ತೀನಿ ಅಂದಲ್ಲ, ಬನ್ನಿ ತೋರಿಸ್ತೀನಿ. ಈ ಥರ ನಾನು ಕ್ಲೀನ್ ಮಾಡಿದ್ದೀನಿ. ಇಲ್ಲಿ ಏನಕ್ಕೆ ಇದು ಇಟ್ಟಿರೋದು ಅಂದರೆ ಇದು ಜೋಡಿಸ್ತಿದ್ದೆ, ಬಟ್ ಖಾಲಿನೇ ಇದೆ, ಏನೂ ಇಲ್ಲ ಇದರಲ್ಲಿ. ಇವೆರಡರಲ್ಲಿ ಏನೂ ಇಲ್ಲ. ಏನಕ್ಕೆ ಇಲ್ಲೇ ಇಟ್ಟಿರೋದು ಜೋಡಿಸಿಲ್ಲ ಅಂತಂದರೆ, ಇದರಲ್ಲಿ ಏನೋ ಗೊಜ್ಜು ಮಾಡಬೇಕು, ವಾಂಗಿಭಾತ್ ಗೊಜ್ಜು, ಇದರಲ್ಲಿ ಅಕ್ಕಿ ಇಡಬೇಕು. ಇನ್ನೇನು ಜೋಡಿಸೋದು ಇನ್ನೇನು ಈಗ ಯೂಸ್ ಮಾಡ್ತೀನಲ್ವ ಅಂತ ಹಂಗೆ ಬಿಟ್ಟೆ. ಮಮ್ಮಿ ಹೋಮ್ ಟೂರಲ್ಲೆಲ್ಲ ತೋರಿಸಿದ್ದಾರೆ, ನಾನೇನು ತೋರಿಸೋದೇನಿಲ್ಲ. ಬಟ್ ಈ ಥರ ಕ್ಲೀನ್ ಮಾಡಿದ್ದೀನಿ. ಗ್ಯಾಸ್ ಸ್ಟವ್ ಎಷ್ಟು ಗಲೀಜಾಗಿತ್ತು ಗೊತ್ತಾ ಗಾಯ್ಸ್. ಈ ಥರ ನೀಟಾಗಿದ್ದರೆ ಅಡುಗೆ ಮಾಡೋಕ್ಕೂ ಏನೋ ಒಂಥರ ಖುಷಿ ಅನಿಸುತ್ತೆ. ಇದು ಹಂಗೆ ಇಟ್ಟಿದ್ದೀನಿ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು, ಇಲ್ಲಿ ಮಾಮೂಲಿ ಒರೆಸೋ ಅಂಥದ್ದು. ಸಿಂಕೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳನ್ನೆಲ್ಲ ಜೋಡಿಸ್ದೆ. ಹೇಗೆ ಜೋಡಿಸಿದ್ದೀನಿ. ಓಕೆ ಗಾಯ್ಸ್, ಬೇಗ ಹೋಗ್ಬಿಟ್ಟು ಕಸ ಗುಡಿಸ್ತೀನಿ ಆಯಿತಾ, ಲೇಟ್ ಆಗ್ಬಿಡುತ್ತೆ. Hi guys, welcome back to my channel, Rashmi. Hi guys, welcome back to my channel, Rashmi YouTube channel.
ರಶ್ಮಿ ಯೂಟ್ಯೂಬ್ ಚಾನಲ್. ಆಫ್ಟರ್ ಎ ಲಾಂಗ್ ಟೈಮ್ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮನ ಚಾನಲಲ್ಲೇ ಕೇಳ್ತಾ ಇದ್ವಿ ಏನಕ್ಕೆ ವ್ಲಾಗ್ ಆಗ್ತಾ ಇಲ್ಲ ಏನಕ್ಕೆ ಅಂತ. ಬಟ್ ಟೈಮ್ ಸಿಗ್ತಿರಲಿಲ್ಲ. ಗೈಸ್ ಎಷ್ಟೊಂದು ರೆಸಿಪಿ ಇದೆ ಗೊತ್ತಾ. ಅದು ಮಮ್ಮಿ ಪ್ರ್ಯಾಂಕ್ ಮಾಡಿದ್ರಲ್ಲ ನನಗೆ, ಅವತ್ತು ಎಗ್ ರೈಸ್ ಮಾಡಿದ್ದೆ. ಅವತ್ತಿಂದೊಂದು ರೆಸಿಪಿ ಇದೆ, ಅಂದರೆ ನಾನೇ ಮಾಡಿದ್ನಲ್ಲ ಅಡುಗೆ, ಹಂಗೆ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೆ ಅಷ್ಟೇ. ಅದು ಸ್ವಲ್ಪ ಅಷ್ಟೇ. ಮಾಮೂಲಿ ಎಲ್ಲರೂ ಮಾಡೋ ರೀತಿಯೇ ಎಗ್ ರೈಸ್ ಮಾಡಿರ್ತೀನಿ, ಬಟ್ ಅದೊಂದು ರೆಸಿಪಿ ಹಾಕೋಣ ಅಂತ ಶೂಟ್ ಮಾಡ್ಕೊಂಡಿದ್ದೆ ಅಷ್ಟೇ. ಜೊತೆಗೆ ಇನ್ನೊಂದು ರೆಸಿಪಿ ಇದೆ, ಅದೊಂದು ಇದೆ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಟೈಮೇ ಸಿಗ್ತಿಲ್ಲ ಅಂತಲೇ ಹೇಳ್ಬೋದು. ಅದಕ್ಕೆ ಇವತ್ತು ಆಗಿದ್ದಾಗಲಿ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ, ಭಾಳ ದಿನ ಆಗ್ಬಿಡ್ತು ಅಪ್ಲೋಡ್ ಮಾಡಿ ಅಂತ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್ ನೋಡ್ತಿರ್ಬೋದು, ನಾನು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಬೆಳಗ್ಗೆ ಎದ್ದೋಳು ಕಾಫಿ ಕುಡಿದು, ಮಮ್ಮಿ ಕಾಫಿ ಮಾಡಿಕೊಟ್ರು, ಕಾಫಿ ಕುಡಿದು ಸ್ವಲ್ಪ ಏನೋ ಕೆಲಸ ಆಯಿತು, ಕೆಲಸ ನೋಡಿಕೊಂಡೆ. ಮಮ್ಮಿ ಇವಾಗ ಬಟ್ಟೆ ಒಗಿತಾ ಇದ್ದಾರೆ. ಟೈಮ್ ಬಂದು 11:45, ನೀಟಾಗಿ ಕಾಣಲ್ಲ, ಒಟ್ಟು 11:45 ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಲೇಬೇಕು ಅನ್ನೋದಕ್ಕೆ ಇಂಟೆನ್ಷನ್ ಏನು ಅಂದರೆ, ಇವತ್ತು ನಾನೇ ಅಡುಗೆ ಮಾಡ್ತಾ ಇದ್ದೀನಿ ಗೈಸ್. ಅದು ವಾಂಗಿಬಾತ್ ಮಾಡ್ತಾ ಇದ್ದೀನಿ. ಮಮ್ಮಿ ಏನಕ್ಕೆ ಇವತ್ತು ನಾನೇ ಅಡುಗೆ ಏನಕ್ಕೆ ನಾನೇ ಅಡುಗೆ ಮಾಡ್ತಿರೋದು ಅಂತ ಅಂದರೆ, ಮಮ್ಮಿ ಬಟ್ಟೆ ಒಗಿತಾ ಇದ್ದಾರಲ್ವ, ಅದಕ್ಕೇ ಲೇಟ್ ಆಗಿಬಿಡುತ್ತೆ. ಮಮ್ಮಿ ಬಟ್ಟೆ ಒಗೆದು ಬಂದು ಎಲ್ಲ ಕೆಲಸ ತರಕಾರಿ ಹೆಚ್ಕೊಂಡು ಅಡುಗೆ ಮಾಡೋಷ್ಟು ಇನ್ನೂ ಲೇಟ್ ಆಗಿಬಿಡುತ್ತೆ. ಮೊದಲೇ ನಿಮಗೆ ಗೊತ್ತಿರೋ ಹಾಗೆ ನಾವು ಊಟ ಮಾಡೋದೇ ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಮಧ್ಯಾಹ್ನ ಲಂಚಿಗೆ ಊಟ ಮಾಡಿರ್ತೀವಿ, ಆ ಥರ. ಅದಕ್ಕೆ ಇನ್ನೂ ಲೇಟ್ ಆಗಿಬಿಡುತ್ತೆ ಬಟ್ಟೆ ಒಗಿ ಬರೋದು, ಅಡುಗೆ ಮಾಡೋದು ಅಂತ. ಇವತ್ತು ಮಮ್ಮಿ ನೀನೇ ಅಡುಗೆ ಮಾಡು, ವಾಂಗಿಬಾತ್ ಮಾಡು ಅಂತ ಹೇಳಿದ್ದಾರೆ. ಓಕೆ, ಅದಕ್ಕೆ ನಾನೇ ಅಡುಗೆ ಮಾಡ್ತಾಯಿದ್ದೀನಿ ಇವತ್ತು. ಹೇಗೆ ಅಡುಗೆ ಮಾಡ್ತೀನಿ ಅನ್ನೋದು ನಿಮ್ಮ ಹತ್ರ ಸ್ವಲ್ಪ ಶೇರ್ ಮಾಡ್ಕೊಂಡಂಗೂ ಆಗುತ್ತೆ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ಇವಾಗ ಜಸ್ಟು ಮಮ್ಮಿಗೆ ಅದು ಕಾಫಿ ಮಾಡಿಕೊಟ್ಟೆ. ಕಾಫಿ ಕುಡಿದು ನಾನು ಸ್ವಲ್ಪ ಬಟ್ಟೆ ಇದೆ, ಅವನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದರು. ನಾನು ಅಷ್ಟೊತ್ತಿಗೆ ಪಾತ್ರೆಗಳಿದ್ವು, ಬೆಳಗ್ಗೆ ಕಾಫಿ ಮಾಡಿದ್ದು, ಮತ್ತು ಇವಾಗ ಕಾಫಿ ಮಾಡಿದ್ದು, ಮತ್ತು ನೆನ್ನೆ ರಾತ್ರಿ 1-2 ತಟ್ಟೆ ಪಾತ್ರೆಗಳೆಲ್ಲ ಇದ್ವಲ್ಲ, ಅವತ್ತು ವಾಶ್ ಮಾಡಿರಲಿಲ್ಲ ರಾತ್ರಿ. ಸೊ ಅವನು ಸೇರಿಸಿ ವಾಶ್ ಮಾಡಿ ಎಲ್ಲ ನೀಟಾಗಿ ಜೋಡಿಸಿ ಸ್ಟ್ಯಾಂಡಲ್ಲಿ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಒರೆಸಿ, ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇವಾಗ ಬಂದೆ ತೋರಿಸ್ತೀನಿ ಹೇಗೆ ಕ್ಲೀನ್ ಮಾಡಿದ್ದೀನಿ ಅಂತ. ಮತ್ತು ಹೇಳ್ಬೇಕಂದ್ರೆ ಮನೆ ತುಂಬ ಮೆಸ್ಸಿ ಅನ್ನಿಸ್ತಿದೆ ಗಾಯ್ಸ್, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಮನೆ ತುಂಬ ಮೆಸ್ಸಿ ಅನ್ನಿಸ್ತಿದೆ ಗಾಯ್ಸ್, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಈ ಥರ ಮೆಸ್ಸಿ ಆಗುತ್ತೆ. ನನಗೆ ಒಂಥರ ಏನೋ ಮನೆ ನೀಟಾಗಿ ಇರಲಿಲ್ಲ ಅಂದರೆ ಏನೋ ಒಂಥರ ಅನ್ನಿಸ್ತಿರುತ್ತೆ. ಬಟ್ ಇಷ್ಟೇ ಕ್ಲೀನ್ ಮಾಡಿದ್ರೂ ಕೆಲವೊಂದು ಪಾರ್ಟಿಕಲ್ಸ್, ಕೆಲವೊಂದು ವಸ್ತುಗಳು ಅಲ್ಲಲ್ಲೇ ಬಿಟ್ಬಿಟ್ಟಿರ್ತೀವಿ. ಏನಪ್ಪ, ಇನ್ನೊಂದ್ಸಲ ನೀಟಾಗಿ ಡೀಪ್ ಕ್ಲೀನ್ ಮಾಡೋಣ ಅಂದರೆ ಡೀಪ್ ಅಂತೂ ಕ್ಲೀನ್ ಮಾಡೋಕ್ಕಾಗಲ್ಲ. ಇವಾಗ ನೀಟಾಗಿ ನನಗೆ ವ್ಲಾಗ್ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ. ಅಂಥದ್ರಲ್ಲಿ ನಾನು ಏನಾದರೂ ಇನ್ನೂ ಮನೆ ಕ್ಲೀನ್ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಅಷ್ಟೇ ನನ್ನ ಕತೆ ಮುಗೀತು. ಅದಕ್ಕೆ ನೋಡ್ತಿರ್ಬೋದು ನೀವಲ್ಲಿ, ಅದು ಇದು ಅಲ್ಲಿ ಇಯರ್ಫೋನು, ವಾಟ್ರ್ ಕ್ಯಾನು, ಬುಕ್ಕು, ಅಲ್ಲಿ ಅಂತೂ ಸ್ಟ್ಯಾಂಡಿಗೆ ನೋಡ್ತಿದ್ದೀರಲ್ಲ, ಈ ಸ್ಟ್ಯಾಂಡಲ್ಲಂತೂ ತುಂಬ ಮೆಸ್ಸಿ ಆಗಿಬಿಟ್ಟಿದೆ. ಸ್ವಲ್ಪ ಧೂಳು ಕೂಡ ತುಂಬಿಕೊಂಡಿದೆ. ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಅಲ್ಲಿ ತುಂಬ ಏನೋ ಅಂತ. ಮತ್ತು ಇಲ್ಲಿ ಸೋಫಾ ನೋಡಬೇಕು ನೀವು ಹೆಂಗಾಗಿದೆ ಅಂದರೆ, ಬಟ್ಟೆಗಳೆಲ್ಲ ಅಲ್ಲಲ್ಲೇ ಇರ್ತವೆ. ಎಷ್ಟು ಮಡ್ಚಿಕ್ಕನ ಅಂತ ಟೈಮು ಸಿಗ್ತಲ್ಲ ಹೇಳ್ಬೇಕಂದ್ರೆ, ಮಡ್ಚಿಕ್ಕನ ಇವಾಗ ಮಡ್ಚಿಕ್ಕನ ಅಂತ ಅನ್ಕೊಂಡು ಹಂಗೆ ಕುಂತಿದ್ದಾಯಿತು. ಅದಕ್ಕೆ ಇವತ್ತು ಆಗಿದ್ದಾಗಲಿ ಅಂತ ನೋಡೋಣ. ಏನು ಮೇಲ್ಮೇಲೆ ಸ್ವಲ್ಪ ಧೂಳು ಗುಡಿಸ್ಕೊಂಡ್ಬಿಟ್ಟು ಅಲ್ಲಿ ಯಾವ್ಯಾವ ಐಟಮ್ ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲೇ ಸ್ವಲ್ಪ ಜೋಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಮನೆ ನೀಟಾಗಿಲ್ಲ ಅಂದರೆ ಏನು ಕೆಲಸ ಮಾಡೋಕ್ಕೂ ಮನಸ್ಸು ಬರಲ್ಲ ನನಗೆ. ಅದಕ್ಕೆ ನೋಡೋಣ. ಇವಾಗ ಹೆಂಗೋ ಪಾತ್ರೆ ವಾಶ್ ಮಾಡಿದ್ದೀನಿ, ಜೋಡಿಸಿದ್ದೀನಿ, ಕೌಂಟರ್ ಟಾಪ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಅಡುಗೆ ಮನಂತೂ ಫುಲ್ ಏನು ಕ್ಲೀನ್ ಆಗಿಲ್ಲ, ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ನೋಡ್ಬೋದು ಕಣ್ಣಾರೆ, ಆ ಥರ ನೀಟ್ ಮಾಡಿದ್ದೀನಿ. ತೋರಿಸ್ತೀನಿ ಅದನ್ನು ನಿಮಗೆ.
ಇವಾಗ ಕಸ ಗುಡಿಸಿ ಇವಾಗ ಸ್ವಲ್ಪ ಅಲ್ಲಿ ಏನೋ ಧೂಳಾಗಿದೆ ಮತ್ತೇನೋ ವಸ್ತುಗಳು ಅಲ್ಲೆಲ್ಲ ವಸ್ತುಗಳನ್ನ ಅಲ್ಲೆಲ್ಲ ಇಟ್ಟಿರ್ತೀವಲ್ವ, ಸೊ ಅದನ್ನು ಯಾವ್ಯಾವ ಜಾಗ ಎಲ್ಲೆಲ್ಲಿ ಏನೇನು ಇರಬೇಕು ಅದೆಲ್ಲ ಇಟ್ಟುಬಿಟ್ಟು ಕಸ ಗುಡಿಸಿ ನೆಲ ಒರೆಸಿ ಆಮೇಲೆ ನಿಮಗೆ ಕಸ ಗುಡಿಸಿ ನೆಲ ಒರೆಸ್ಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ ಗಾಯ್ಸ್. ನಾನು ಹೇಗೆ ವಾಂಗಿಬಾತ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅಕಸ್ಮಾತ್ ನಿಮಗೆ ನಾನು ಮಾಡಿರೋಂಥ ರೆಸಿಪಿ ಅಂದರೆ ನಾನು ಮಾಡಿರೋ ರೀತಿ ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಹೇಳಬೇಕು ಅಂದರೆ ನನಗೆ ವಾಂಗಿಬಾತ್ನ ರೈಸ್ ಹಾಕ್ಬಿಟ್ಟು ಮಾಡ್ತಾರಲ್ಲ, ಮಾಮೂಲಿ ಪಲಾವ್ ಮಾಡ್ದಂಗೆ ಮಾಡ್ತಾರಲ್ವ, ಬಿರಿಯಾನಿ ಮಾಡ್ದಂಗೆ ಆ ಥರ ಅಂದರೆ ಇಷ್ಟ ಆಗಲ್ಲ. ಆ ಥರ ನಂಗೆ ಇಷ್ಟ ಆಗಲ್ಲ ವಾಂಗಿಬಾತು. ಅದೇ ಅಥವಾ ಗೊಜ್ಜು ಥರ ಮಾಡ್ತಾರಲ್ವ, ಸಪ್ರೇಟ್ ಗೊಜ್ಜು ಮಾಡಿಬಿಟ್ಟು ಆಮೇಲೆ ಸಪ್ರೇಟಾಗಿ ಅನ್ನ ಮಾಡಿಕೊಂಡು ಕಲ್ಸ್ಕೊಂಡು ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನನಗೆ ಆ ಥರ ಇಷ್ಟ. ಬಟ್ ಮಮ್ಮಿಗೆ ಪಲಾವ್ ಥರ ಮಾಡ್ತಾರಲ್ವ ಆ ಥರ ಇಷ್ಟ. ಸತಿ ಮಮ್ಮಿ ವಾಂಗಿಬಾತ್ ಮಾಡಿದರು. ಅದು ಯಾವ ಥರ ಮಾಡಿದರು ಅಂತ ಅಂದರೆ ಮಾಮೂಲಿ ಪಲಾವ್ ಥರ ಮಾಡಿದರೆ ನನಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ಅದರಲ್ಲಿ ಇದು ವಾಂಗಿಬಾತ್ ಬದನೆಕಾಯಿ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಿಬಿಟ್ಟಿರುತ್ತೆ. ಏನೋ ಒಂಥರ ನನಗೆ ತಿನ್ನೋಕ್ಕೆ ಒಂಥರ ಅನಿಸ್ಬಿಡುತ್ತೆ. ಅದಕ್ಕೆ ಅವೆಲ್ಲ ಸೈಡಿಗೆ ಅದನ್ನೆಲ್ಲ ಸೈಡಲ್ಲಿ ಎತ್ತಿಟ್ಟು ಬರೀ ಅನ್ನನೇ ತಿನ್ಕೊಂಡೆ ನಾನು. ಅದಕ್ಕೆ ಇವತ್ತು ನಾನೇ ಚೆನ್ನಾಗಿ ರುಚಿಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಟೇಸ್ಟ್ ಅಂತ. ಅಡುಗೆ ಮಾಡಿ ಮಮ್ಮಿಗೆ ಸರ್ವ್ ಮಾಡಿಬಿಟ್ಟು ಟೇಸ್ಟ್ ಕೇಳುವ ಹೇಗಿದೆ ಅಂತ. ಓಕೆ ಗಾಯ್ಸ್, ಹಿಂಗೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಟೈಮು ಸಾಲಲ್ಲ. ಓಕೆ ಗಾಯ್ಸ್ ಹಿಂಗೆ ಮಾತಾಡ್ತಾ ಇದ್ದರೆ ಟೈಮು ಹೋಗ್ತಾ ಇರುತ್ತೆ, ಕೆಲಸಗಳು ಸಾಗಲ್ಲ. ಇವಾಗ ಮಮ್ಮಿ ಬಟ್ಟೆ ವಾಶ್ ಮಾಡಿಬಿಟ್ಟು ಬರೋ ಅಷ್ಟರಲ್ಲಿ ನಾನು ಕಸ ಗುಡಿಸಿ ನೆಲ ಒರೆಸಿ ಇನ್ನೊಂದು ಇಲ್ಲಿ ಕ್ಲೀನ್ ಬೇರೆ ಮಾಡಬೇಕು. ಆ ಕಡೆ ಈ ಕಡೆ ಅಲ್ಲಿ ಸೋಫಾ ಅಂತೂ ನೋಡಿಬಿಟ್ರೆ ನೀವು ಆ ಥರ ಆಗಿಬಿಟ್ಟೈತೆ. ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ತರಕಾರಿಗೆಲ್ಲ ಜೋಡಿಸಿ ಎತ್ತಿಡಬೇಕು. ಮತ್ತು ಅಕ್ಕಿ ಇಡಬೇಕು. ರೈಸ್ ಸಪ್ರೇಟಾಗಿ ಮಾಡಿಬಿಟ್ಟು ಗೊಜ್ಜು ಸಪ್ರೇಟಾಗಿ ಮಾಡ್ತಿದ್ದೀನಲ್ವ, ಅದಕ್ಕೆ ಇವಾಗ ಬೇಗ ಹೋಗ್ಬಿಟ್ಟು ಕಸ ಗುಡಿಸಿ ನೆಲ ಒರೆಸಿ ಅಡುಗೆ ಮಾಡಬೇಕಾದ್ರೆ ಸಿಗ್ತೀನಿ ನಿಮಗೆ. ಮತ್ತು ಇದು ಅಡುಗೆ ಮನೆ ತೋರಿಸ್ತೀನಿ ಅಂದಲ್ಲ, ಬನ್ನಿ ತೋರಿಸ್ತೀನಿ. ನೋಡಿ ಗಾಯ್ಸ್, ಈ ಥರ ನಾನು ಕ್ಲೀನ್ ಮಾಡಿದ್ದೀನಿ. ಇಲ್ಲಿ ಏನಕ್ಕೆ ಇದು ಇಟ್ಟಿರೋದು ಅಂದರೆ ಇದು ಜೋಡಿಸ್ತಿದ್ದೆ, ಬಟ್ ಖಾಲಿನೇ ಇದೆ, ಏನೂ ಇಲ್ಲ ಇದರಲ್ಲಿ. ಇವೆರಡರಲ್ಲಿ ಏನೂ ಇಲ್ಲ. ಏನಕ್ಕೆ ಇಲ್ಲೇ ಇಟ್ಟಿರೋದು ಜೋಡಿಸಿಲ್ಲ ಅಂತಂದರೆ ಇದರಲ್ಲಿ ಏನೋ ಗೊಜ್ಜು ಮಾಡಬೇಕು, ವಾಂಗಿಬಾತ್ ಗೊಜ್ಜು. ಇದರಲ್ಲಿ ಅಕ್ಕಿ ಇಡಬೇಕು. ಇನ್ನೇನು ಜೋಡಿಸೋದು ಇನ್ನೇನು ಈಗ ಯೂಸ್ ಮಾಡ್ತೀನಲ್ವ ಅಂತ ಹಂಗೆ ಬಿಟ್ಟೆ. ಮಮ್ಮಿ ಹೋಮ್ ಟೂರಲ್ಲೆಲ್ಲ ತೋರಿಸಿದ್ದಾರೆ, ನಾನೇನು ತೋರಿಸೋದೇನಿಲ್ಲ. ಬಟ್ ಈ ಥರ ಕ್ಲೀನ್ ಮಾಡಿದ್ದೀನಿ. ಗ್ಯಾಸ್ ಸ್ಟವ್ ಎಷ್ಟು ಗಲೀಜಾಗಿತ್ತು ಗೊತ್ತಾ ಗಾಯ್ಸ್. ಈ ಥರ ನೀಟಾಗಿದ್ದರೆ ಅಡುಗೆ ಮಾಡೋಕ್ಕೂ ಏನೋ ಒಂಥರ ಖುಷಿ ಅನಿಸುತ್ತೆ. ಇದು ಹಂಗೆ ಇಟ್ಟಿದ್ದೀನಿ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು. ಇಲ್ಲಿ ಮಾಮೂಲಿ ಒರೆಸೋ ಅಂಥದ್ದು. ಸಿಂಕೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳನ್ನೆಲ್ಲ ಜೋಡಿಸ್ದೆ. ಗಾಯ್ಸ್, ಏನು ಗೊತ್ತಾ, ವಾಂಗಿಬಾತ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಸಲ ಅದು ಪ್ರಾಪರಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಿಕಾಸ್ ತುಂಬ ಲೇಟ್ ಆಗಿಬಿಟ್ಟಿತ್ತು. ಜೊತೆಗೆ ಮಮ್ಮಿ ಬಟ್ಟೆ ಒಗೆದು ಬಂದಿದ್ರಲ್ಲ, ತುಂಬ ಸುಸ್ತಾಗಿತ್ತು. ಈ ಒಂದು ಟೈಮಲ್ಲಿ ನಾನು ಅಡುಗೆ ಮಾಡ್ತಾ ರೆಸಿಪಿ ಶೂಟ್ ಮಾಡ್ಕೊತೀನಿ ಅಂದರೆ ಅದು ಆಗದೇ ಇರೋ ಮಾತಾಗಿತ್ತು. ಯಾಕಂದರೆ ಈಗ ಒಂದು ರೆಸಿಪಿ ಶೂಟ್ ಮಾಡ್ತೀವಿ, ಪ್ರಾಪರಾಗಿ ಆ ರೆಸಿಪಿಯನ್ನು ನಾವು ಯೂಟ್ಯೂಬಲ್ಲಿ ತೋರಿಸ್ತೀವಿ ಅಂತ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಅಂದರೆ ಈಗ ವ್ಲಾಗರ್ಸ್ ಏನಿದ್ದಾರೆ, ಯೂಟ್ಯೂಬಲ್ಲಿ ವ್ಲಾಗ್ ಮಾಡೋರು, ರೆಸಿಪೀಸ್ ಶೂಟ್ ಮಾಡಿ ಹಾಕೋರಿಗೆ ನನ್ನ ಕಷ್ಟ ಅರ್ಥ ಆಗುತ್ತೆ. ಯಾಕಂದರೆ ನಾವು ನಾರ್ಮಲಾಗಿ ಒಂದು ರೆಸಿಪಿ ಮಾಡ್ತೀವಿ ಅಂತಂದರೆ ಒಂದು 1/2 hour ತಗೊಂಡ್ರು ಕೂಡ ನಾವು ಅದನ್ನು ನೀಟಾಗಿ ಶೂಟ್ ಮಾಡಿಕೊಂಡು ಪ್ರಾಪರಾಗಿ ನಾವು ಏನು ರೆಸಿಪಿ ಮಾಡ್ತಿದ್ದೀವಿ, ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀವಿ ಅದನ್ನೆಲ್ಲ ನೀಟಾಗಿ ಶೂಟ್ ಮಾಡಿಕೊಂಡು ನಾವು ವ್ಲಾಗ್ ಅಪ್ಲೋಡ್ ಮಾಡ್ತೀವಿ ಅಂತ ಅಂದರೆ ಅದು ತುಂಬ ಟೈಮ್ ಹಿಡಿಯುತ್ತೆ. ಅಂದರೆ ಇವಾಗ ಏನಾದರೂ ಒಂದು ರೆಸಿಪಿ ಮಾಡ್ತಿದ್ದೀವಿ, ಅದೊಂದು 1/2 hour ತಗೊಳುತ್ತೆ ಅಂತಂದರೆ ನಾವು ನೀಟಾಗಿ ರೆಸಿಪಿ ಶೂಟ್ ಮಾಡ್ಕೊತೀವಿ ಅಂದರೆ ಅದಕ್ಕೂ ಡಬಲ್ ಟೈಮ್ ಆಗುತ್ತೆ. ಅಂದರೆ 1/2 hour ಮಾಡೋಂಥ ಕೆಲಸ 1 hour ಹಿಡಿಯುತ್ತೆ. ಅಂಥದ್ರಲ್ಲಿ ಜೊತೆಗೆ ಮಮ್ಮಿ ಬೇರೆ ತುಂಬ ಟಯರ್ಡ್ ಆಗಿದ್ದು, ತುಂಬ ಸುಸ್ತಾಗಿತ್ತು. ಅದಕ್ಕೆ ಈ ಸಲ ಆಗಲ್ಲ ಬಿಡುತ್ತಾ, ನೆಕ್ಸ್ಟ್ ಯಾವಾಗಾದರೂ ವಾಂಗಿಬಾತ್ ಮಾಡ್ತಾನೆ ಇರ್ತೀನಲ್ಲ, ಅವಾಗ ಯಾವಾಗಾದರೂ ನೀಟಾಗಿ ಪ್ರಾಪರಾಗಿ ತೋರಿಸೋಣ, ಶೂಟ್ ಮಾಡೋಣ ವೀಡಿಯೋ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಸೊ ಅದಕ್ಕೆ ಈ ಸಲ ನಾನು ಅಂದ್ಕೊಂಡಿದ್ದ ಹಾಗೆ ರೆಸಿಪಿ ತೋರ್ಸೋಕ್ಕಾಗಲಿಲ್ಲ. ಮತ್ತು ಗಾಯ್ಸ್, ಇದು ಮಧ್ಯಾಹ್ನ ತಗೊಂಡಿದ್ದಂಥ ಕ್ಲಿಪ್ಪಿಂಗು. ಅಂದರೆ ಇವಾಗ ಬೇಸಿಗೆ ಅಲ್ವಾ, ಅದಕ್ಕೆ ವಾಟರ್ ಮೆಲನ್ ತೊಗೊಂಡು ಬಂದಿದ್ದರು ಅಮ್ಮ.
ಅದು ನನಗೆ ಸ್ಲೈಸ್ ಮಾಡಿಕೊಡೋ ಬದಲು ಸ್ವಲ್ಪ ಏನಾದರೂ ಚೇಂಜಸ್ ಇರುತ್ತೆ, ಜ್ಯೂಸ್ ಮಾಡಿಕೊಡೋಣ ಅಂತ ಜ್ಯೂಸ್ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಚೇಂಜ್ ಇರಲಿ ಕುಡಿಯೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಂತ ಇದು ಸ್ವಲ್ಪ ಚಿಲ್ಲಿ ಪೌಡರು, ಸಾಲ್ಟು ಮತ್ತು ಪೆಪ್ಪರ್ನ ಆ್ಯಡ್ ಮಾಡಿ ಹಾಗೆ ಒಂದು ಹಾಫ್ ಲೆಮನ್ನ ಆ್ಯಡ್ ಮಾಡಿದ್ದೀನಿ. ಬಟ್ ಇದನ್ನೆಲ್ಲನೂ ನಾವು ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಹೊತ್ತು ಒಂದು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಒಂದು 10 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ಬಿಟ್ಬಿಟ್ರೆ ಚೆನ್ನಾಗಿ ಕೋಲ್ಡ್ ಆಗಿರುತ್ತೆ. ಅದು ಫುಲ್ ಕೋಲ್ಡ್ ಆದಮೇಲೆ ಸರ್ವ್ ಮಾಡಿಕೊಡೋದು ಅಷ್ಟೇ. ಹೊರಗಡೆಯಿಂದ ಬಂದಂಥ ಗೆಸ್ಟ್ಗಳಿಗೆ ಆಗಿರ್ಬೋದು, ಇಲ್ಲ ಮನೆಯಲ್ಲಿರೋಂಥ ಸಣ್ಣ ಮಕ್ಕಳಿಗೆ ಆಗಿರ್ಬೋದು, ಈ ಥರ ಜ್ಯೂಸ್ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ಕುಡಿತಾರೆ. ಅದರಲ್ಲೂ ಈ ಥರ ಬೇಸಿಗೆಯಲ್ಲಂತೂ ನಾವು ಜಾಸ್ತಿ ನೀರಿನ ಅಂಶ ಇರೋವಂಥದ್ದೇ ಕುಡಿಬೇಕು, ತಿನ್ನಬೇಕು. ಜಾಸ್ತಿ ಒಂಥರ ಅದು ಸ್ಕಿನ್ ಡ್ರೈ ಆಗೋವಂಥದ್ದು ಎಲ್ಲ ಆಗ್ತಾ ಇರುತ್ತೆ ಈ ಬೇಸಿಗೆಯಲ್ಲಂತೂ. ಅದರಲ್ಲೂ ಹೊರಗಡೆ ಹೋಗಿ ಬರೋರಿಗೆ ಇಲ್ಲ ಹೊರಗಡೆ ದುಡಿಯೋವಂಥವ್ರಿಗೆ ತುಂಬ ಸುಸ್ತಾಗಿರುತ್ತೆ, ಟಯರ್ಡ್ ಫೀಲ್ ಆಗಿರುತ್ತೆ. ಸಣ್ಣ ಮಕ್ಕಳಿಗೆ ಆಗಲಿ ಹೊರಗಡೆಲ್ಲ ಓಡಾಡಿಕೊಂಡು ಆಟ ಆಡ್ಕೊಂಡು ಬಂದಿರ್ತವೆ, ಅವರಿಗೆಲ್ಲ ಈ ಥರ ಜ್ಯೂಸ್ ಮಾಡಿಕೊಟ್ರೆ ಕೋಲ್ಡ್ ಆಗಿರುತ್ತೆ, ಉಪ್ಪು ಖಾರ ಹುಳಿ ಆಗಿ ಒಂಥರ ಮುಂದಾಗಿ ಚೆನ್ನಾಗಿರುತ್ತಲ್ಲ, ಇನ್ನು ಖುಷಿಪಟ್ಟು ಸಂತೋಷದಿಂದ ಕುಡಿತಾರೆ. ಇಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗ್. ಹೇಳಬೇಕಂದ್ರೆ ಈ ವ್ಲಾಗ್ ಮಾಡಿ ತುಂಬಾ ದಿನ ಆಯಿತು, ಬಟ್ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಹೇಳಿರೋ ಹಾಗೆ ಜ್ಯೂಸ್ನ ಈ ರೀತಿ ಮಾಡ್ಕೊಂಡು ಕುಡೀರಿ, ಮತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ಕುಡಿತಾರೆ ಅಂತ ಹೇಳ್ತಾ ಈ ರೆಸಿಪಿ ಮತ್ತು ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Take care, bye bye, love you all guys and thank you for watching.